Welcome to Sankalpa Learning Classes. Today we discuss about some important problems, MCQs. So multiple choice questions on the chapter Laws of Motion. So last class ಅಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಲಾಸ್ ಆಫ್ ಮೋಷನ್ ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಟುಡೇ ವಿ ಡಿಸ್ಕಸ್ ಅಬೌಟ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದೀಸ್ ಕಾನ್ಸೆಪ್ಟ್ಸ್. ಓಕೆ, ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದಂತ ಕಾನ್ಸೆಪ್ಟ್ಸ್ ಗಳು ಯಾವ್ಯಾವ್ದಂದ್ರೆ ಕಾನ್ಸೆಪ್ಟ್ಸ್ ಆಫ್ ಫೋರ್ಸ್ ಅಂಡ್ ಇನರ್ಷಿಯಾ, ಸಮ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಅಂಡ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಅಲ್ವಾ. ಸೊ ಕಾನ್ಸೆಪ್ಟ್ಸ್ ಆಫ್ ಮೊಮೆಂಟಮ್ ಅಂಡ್ ಇಂಪಲ್ಸ್. ಸೊ ಮೊಮೆಂಟಮ್ ಅಂದ್ರೆ ಏನು, ಇಂಪಲ್ಸ್ ಅಂತಂದ್ರೆ ಏನು, ಅದರ ಎಕ್ಸ್ಪ್ರೆಷನ್ ಗಳನ್ನ ಸ್ಟಡಿ ಮಾಡಿದ್ವಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಸೊ ಕನ್ಸರ್ವೇಷನ್ ಆಫ್ ಮತ್ತೊಂದು ಲಾ, ನ್ಯೂಟನ್ಸ್ ಲಾಸ್ ಗಳ ಜೊತೆಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಹಾಗೆ ಅದನ್ನ ಎಲ್ಲಿ ಅಪ್ಲೈ ಮಾಡ್ತೇವೆ ಅಂತ ಎರಡು ಎಕ್ಸಾಂಪಲ್ಸ್ ಗಳನ್ನ ಸ್ಟಡಿ ಮಾಡಿದ್ವಿ. ಹಾಗೆ ಫ್ರಿಕ್ಷನ್ ಅಲ್ವಾ. ಸೊ ಫ್ರಿಕ್ಷನ್ ಅಂದ್ರೆ ಏನು, ಅಲ್ಲಿ ಕೆಲವೊಂದು ಎಕ್ಸ್ಪ್ರೆಷನ್ ಬಂದಿತ್ತು. ಹಾಗೆ ಸೆಂಟ್ರಿಪಿಟಲ್ ಫೋರ್ಸ್ ಅಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೊ ಇವಿಷ್ಟು ಕಾನ್ಸೆಪ್ಟ್ ಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಟುಡೇ ವಿ ಡಿಸ್ಕಸ್ ಅಬೌಟ್ ದ ಸಮ್ ಪ್ರಾಬ್ಲಮ್ಸ್, ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ನೋಡೋಣ. ಸೊ ನಮ್ಗೆ ಜಸ್ಟ್ ಇದನ್ನ ರಿವೈಸ್ ಮಾಡಿದ್ರೆ, ಸೊ ಇನರ್ಷಿಯಾ ಅಂದ್ರೆ ಏನಂತ ಗೊತ್ತು, ಇಲ್ಲಿ ಫೋರ್ಸ್ ಇಂದ ಆಕ್ಚುಲಿ ಮೇನ್ ಆಗಿ ನಾವು ಯೂಸ್ ಮಾಡುವಂತದ್ದು ಈ ಚಾಪ್ಟರ್ ಅಲ್ಲಿ. ಸೊ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತ ಪ್ರಾಬ್ಲಮ್ಸ್ ಗಳನ್ನ ನಾವು ಯೂಸ್ ಮಾಡ್ತೇವೆ. ಓಕೆ, ಸೊ ಇಲ್ಲಿ ಫೋರ್ಸಿನ ಎಕ್ಸ್ಪ್ರೆಷನ್ ಗೊತ್ತು ನಮ್ಗೆ, ಫೋರ್ಸ್ ಇಸ್ ಈಕ್ವಲ್ ಟು ಎಂ ಇಂಟು ಎ. ಸೊ ಫೋರ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಮಾಸ್ ಇಂಟು ಎಕ್ಸೆಲರೇಷನ್. ಸೊ ಈ ಎಕ್ಸ್ಪ್ರೆಷನ್ ಜೊತೆಗೆ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸೆಲರೇಷನ್. ಜನರಲಿ ಪ್ರಾಬ್ಲಮ್ಸ್ ಅಲ್ಲಿ ಏನ್ ಕೊಟ್ಟಿರ್ತಾರಂದ್ರೆ ಮಾಸ್ ಇಸ್ ಗಿವನ್. ಓಕೆ, ಸೊ ಎಕ್ಸೆಲರೇಷನ್ ಅನ್ನ ಕೊಟ್ಟಿರೋದಿಲ್ಲ. ಬಟ್ ಎಕ್ಸೆಲರೇಷನ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಸೊ ಅಲ್ಲಿ ಇನಿಷಿಯಲ್ ವೆಲಾಸಿಟಿ ಇಸ್ ಗಿವನ್, ಸಮಟೈಮ್ಸ್ ಫೈನಲ್ ವೆಲಾಸಿಟಿ ಇಸ್ ಗಿವನ್, ಟೈಮ್ ಇಸ್ ಗಿವನ್. ಓಕೆ, ಸೊ ಹೀಗಿದ್ದಾಗ ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಸ್ ಇಸ್ ಗಿವನ್. ಸೊ ಇಲ್ಲಿ ನಾವು ಯಾವ್ದಾದ್ರು ಅನ್ನೌನ್ ಕ್ವಾಂಟಿಟೀಸ್ ಇದ್ರೆ ಮೂರು ಇಕ್ವೇಶನ್ ಗಳನ್ನ ಯೂಸ್ ಮಾಡ್ತೇವೆ. ಆಲ್ರೆಡಿ ನಿಮ್ಗೆ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಲ್ಲಿ ಬಂದಿದೆ. ಸೊ ಏನದು, ಒಂದು ಇಕ್ವೇಶನ್ ನಾವೇನ್ ಹೇಳ್ಬಹುದು, ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎಟಿ. ವಿ ಅಂದ್ರೆ ಫೈನಲ್ ವೆಲಾಸಿಟಿ, ಯು ಇಸ್ ದ ಇನಿಷಿಯಲ್ ವೆಲಾಸಿಟಿ, ಎ ಇಸ್ ಎಕ್ಸೆಲರೇಷನ್ ಅಂಡ್ ಟಿ ಇಸ್ ಟೈಮ್ ಅಂತ ಹೇಳ್ಬಹುದು ಅಲ್ವಾ. ಸೊ ಇನ್ನೊಂದು ಇಕ್ವೇಶನ್ ಏನಿದೆ, ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಈ ಇಕ್ವೇಶನ್ ಅನ್ನು ಕೂಡ ಯೂಸ್ ಮಾಡ್ತೇವೆ. ಸೊ ಇಲ್ಲಿ ಏನಿರುತ್ತೆ, ಫೈನಲ್ ವೆಲಾಸಿಟೀಸ್ ಗಿವನ್ ಅಥವಾ ಇನಿಷಿಯಲ್ ವೆಲಾಸಿಟಿ ಅಂಡ್ ಎಕ್ಸೆಲರೇಷನ್ ಅಂಡ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ ಗಿವನ್ ಥಿಂಗ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದೇ ಅನ್ನೌನ್ ಇದ್ರೂ ಕೂಡ ನಾವೇನ್ ಮಾಡಬಹುದು, ಫೈಂಡ್ ಔಟ್ ಮಾಡಬಹುದು. ಸೊ ಅದ್ರ ಜೊತೆಗೆ ಇನ್ನೊಂದು ಇಕ್ವೇಶನ್ ಇದೆ, ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎಟಿ ಸ್ಕ್ವೇರ್ ಅಲ್ವಾ. ಸೊ ಈ ಇಕ್ವೇಶನ್ ಕೂಡ ನಿಮ್ಗೆ ಫೆಮಿಲಿಯರ್ ಇದೆ. ಸೊ ಎಸ್ ಅನ್ನೋದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಅನ್ನ ರಿಪ್ರೆಸೆಂಟ್ ಮಾಡಿದ್ರೆ, ಯು ರಿಪ್ರೆಸೆಂಟ್ಸ್ ದಿ ಇನಿಷಿಯಲ್ ವೆಲಾಸಿಟಿ, ಟಿ ರಿಪ್ರೆಸೆಂಟ್ಸ್ ದ ಟೈಮ್ ಅಂಡ್ ಎ ರಿಪ್ರೆಸೆಂಟ್ಸ್ ಎಕ್ಸೆಲರೇಷನ್. ಸೊ ಆಕ್ಚುಲಿ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡುವಂತದ್ದು ಹೆಚ್ಚಿನ ಪ್ರಾಬ್ಲಮ್ಸ್ ಗಳು ಫೋರ್ಸ್ ಮೇಲೆ ಇದಾವೆ, ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತದ್ದು. ಸೊ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಮ್ಗೆ ಮೇನ್ ಆಗಿ ಎಕ್ಸೆಲರೇಷನ್ ಬೇಕು. ಸೊ ಈ ಎಕ್ಸೆಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಈ ಇಕ್ವೇಶನ್ ಗಳನ್ನ ಯೂಸ್ ಮಾಡ್ಕೋತೇವೆ. ಓಕೆ, ಸೊ ಇದು ಈ ಚಾಪ್ಟರ್ ಅಲ್ಲಿ ಬರ್ದೇ ಇದ್ರು ಕೂಡ ಲಾಸ್ಟ್ ಚಾಪ್ಟರ್ ಅಲ್ಲಿ ಬಂದಿರುವಂತ ಇಕ್ವೇಶನ್ ಗಳಾಗಿರ್ತವೆ. ಸೊ ನೆಕ್ಸ್ಟ್, ಸೊ ಟೈಪ್ಸ್ ಆಫ್ ಫೋರ್ಸಸ್ ಸ್ಟಡಿ ಮಾಡಿದ್ವಿ. ವೇಟ್ ಆಫ್ ಎ ಬಾಡಿ. ಸೊ ವೇಟ್ ಆಫ್ ಎ ಬಾಡಿಯನ್ನ ಕ್ಯಾಲ್ಕುಲೇಟ್ ಮಾಡುವಾಗ ನಾವೇನ್ ಮಾಡ್ತೇವೆ, ಡಬ್ಲ್ಯೂ ಇಸ್ ಈಕ್ವಲ್ ಟು ಎಂ ಇಂಟು ಜಿ. ಆ ಇಕ್ವೇಶನ್ ಅನ್ನ ಯೂಸ್ ಮಾಡ್ತೇವೆ. ಎಂ ಇಸ್ mass of the given body and g is acceleration due to gravity. g ವ್ಯಾಲ್ಯೂ ಎಷ್ಟಾಗಿರುತ್ತೆ, 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ. ಗೊತ್ತು ನಿಮ್ಗೆ ಎಲ್ರಿಗೂ, ಜಸ್ಟ್ ಇನ್ನೊಂದ್ಸರಿ ನಾನು ರಿವೈಸ್ ಮಾಡ್ತಾ ಇದ್ದೇನೆ ಅಷ್ಟೇ. ಸೊ ಇಲ್ಲಿ ಮಾಸ್ ಆಫ್ ಎ ಬಾಡಿ ಇಸ್ ಎಂ ಆಗಿದ್ರೆ, ಓಕೆ, g is acceleration due to gravity. ಸಮಟೈಮ್ಸ್ ಏನ್ ಮಾಡ್ತಾರೆ, ಪ್ರಾಬ್ಲಮ್ ಅಲ್ಲಿ ವ್ಯಾಲ್ಯೂವನ್ನ ಕೊಟ್ಟಿರ್ತಾರೆ, ಜಿ ವ್ಯಾಲ್ಯೂವನ್ನ ಎಷ್ಟು ಕೊಟ್ಟಿದ್ದಾರೆ ಅಷ್ಟಂತ ತಗೊಳ್ಳೋದು ನಾವು. ಸಪೋಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಿದ್ರೆ ಅಷ್ಟೇ ತಗೋಬೇಕು. ಸಪೋಸ್ ಕೊಟ್ಟಿಲ್ಲ ಅಂದ್ರೆ
ಇದರ ವ್ಯಾಲ್ಯೂ ಎಷ್ಟಾಗಿರುತ್ತೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಜಿ ಅನ್ನೋದು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ದೆನ್ ನಾರ್ಮಲ್ ಫೋರ್ಸ್. ಸೊ ನಾರ್ಮಲ್ ಫೋರ್ಸ್ ಕೂಡ ಫ್ರಿಕ್ಷನಲ್ ಫೋರ್ಸ್ ಬಂದ ಹಾಗೆ ನಾರ್ಮಲ್ ಫೋರ್ಸ್ ಬರುತ್ತೆ. ಜನರಲಿ ದ ನಾರ್ಮಲ್ ಫೋರ್ಸ್ ಏನಾಗಿರುತ್ತೆ, ಏನನ್ನ ಬ್ಯಾಲೆನ್ಸ್ ಮಾಡುತ್ತೆ, ವೇಟ್ ಆಫ್ ಎ ಬಾಡಿಯನ್ನ ಬ್ಯಾಲೆನ್ಸ್ ಮಾಡುತ್ತೆ. ಓಕೆ, ಸೊ ನಾರ್ಮಲ್ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಕೂಡ ಇಕ್ವೇಶನ್ ಅನ್ನ ನಾವು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಟೆನ್ಷನ್. ಓಕೆ, ಟೆನ್ಷನ್ ಗೆ 2-3 ಫಾರ್ಮುಲಾಗಳಿವೆ, ಒಂದೆರಡು ಪ್ರಾಬ್ಲಮ್ಸ್ ಗಳು ಇದ್ರ ಬೇಸ್ಡ್ ಕೂಡ ಇದೆ. ಎಕ್ಸಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು, ಟೆನ್ಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು, ಹಾಗೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನ ಕ್ಯಾಲ್ಕುಲೇಟ್ ಮಾಡುವಂತ ಇಕ್ವೇಶನ್ಗಳು. ಓಕೆ, ನೆಕ್ಸ್ಟ್ ನ್ಯೂಟನ್ಸ್ ಲಾಗಳಿದಾವೆ. ಸೊ ನ್ಯೂಟನ್ಸ್ ಥರ್ಡ್ ಲಾ ಆದ್ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಇದಾವೆ. ಸೊ ಲೀನಿಯರ್ ಮೊಮೆಂಟಮ್, ಅಗೇನ್ ಸಿಂಪಲ್ ಇಕ್ವೇಶನ್. ಲೀನಿಯರ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ. ಪಿ ಈಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ. ಈ ಇಕ್ವೇಶನ್ ಅನ್ನು ಕೂಡ ನಾವು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಬರೋದು ಇಂಪಲ್ಸ್. ಇಂಪಲ್ಸ್ ಅಂದ್ರೆ ಏನು, ಫೋರ್ಸ್ ಇಂಟು ಟೈಮ್ ಅಥವಾ ಚೇಂಜ್ ಇನ್ ಮೊಮೆಂಟಮ್. ಸೊ ಈ ಇಕ್ವೇಶನ್ ಕೂಡ ನಾವು ಯೂಸ್ ಮಾಡಬಹುದು ಇಂಪಲ್ಸಿವ್ ಫೋರ್ಸ್ ಆರ್ ಇಂಪಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಓಕೆ, ಸೊ ದೆನ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಇದು ಇಂಪಾರ್ಟೆಂಟ್ ಒನ್. ಸೊ ಇಲ್ಲಿ ನಾವು ಯೂಸ್ ಮಾಡುವಂತ ಕಾನ್ಸೆಪ್ಟ್ ಏನಂದ್ರೆ, ಟೋಟಲ್ ಇನಿಷಿಯಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಈಸ್ ಈಕ್ವಲ್ ಟು ಟೋಟಲ್ ಫೈನಲ್ ಮೊಮೆಂಟಮ್ ಆಫ್ ದಿ ಸಿಸ್ಟಮ್. ಓಕೆ, ಸೊ ಎರಡು ಬಾಡೀಸ್ ಇದ್ರೆ ಒಂದ್ರದ್ದು ಮಾಸ್ m1 ಇದೆ, ಇನ್ನೊಂದು ಬಾಡಿ ಮಾಸ್ ಎಷ್ಟಿದೆ m2 ಇದೆ. ಇನಿಷಿಯಲ್ ವೆಲಾಸಿಟಿ ಎಷ್ಟಿದಾವೆ, ಅವು u1 ಮತ್ತೆ u2 ಇದಾವೆ. ಒಂದಕ್ಕೊಂದು ಕೊಲೈಡ್ ಆದ್ಮೇಲೆ ಅದೇನಾಗುತ್ತೆ, ಆಫ್ಟರ್ ಕೊಲಿಷನ್ ದೇ ಮೂವ್ ವಿತ್ ಡಿಫರೆಂಟ್ ವೆಲಾಸಿಟಿ. ಮಾಸ್ ಏನ್ ಚೇಂಜ್ ಆಗೋಲ್ಲ, ಇಲ್ಲಿ m1 ಮತ್ತೆ m2 ಅಂತಾನೆ ಇರುತ್ತೆ. ಬಟ್ ಆದ್ರೆ ವೆಲಾಸಿಟಿ ಏನಾಗುತ್ತೆ, ಚೇಂಜ್ ಆಗಬಹುದು, v1 ಮತ್ತೆ v2 ಆಗಬಹುದು. ಬಟ್ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಏನ್ ಹೇಳುತ್ತೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಟೋಟಲ್ ಇನಿಷಿಯಲ್ ಮೊಮೆಂಟಮ್ ಆಫ್ ದಿ ಸಿಸ್ಟಮ್ ಅಂದ್ರೆ m1 u1 ಪ್ಲಸ್ m2 u2 is equal to total final momentum of the system. So m1 v1 plus m2 v2. ಈ equation ಅನ್ನು ಕೂಡ ನಾವು ಯೂಸ್ ಮಾಡ್ತೇವೆ. ಓಕೆ, ಸೊ ಎರಡು ಎಕ್ಸಾಂಪಲ್ ಗಳಿದಾವೆ ಇಲ್ಲಿ. ನೆಕ್ಸ್ಟ್ ಬರೋದು ಫ್ರಿಕ್ಷನ್. ಫ್ರಿಕ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಅಂದ್ರೆ ಏನಂತ ನೋಡ್ತೇವೆ, ಹಾಗೆ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತ ಫಾರ್ಮುಲಾಗಳು. ಸೊ ಇದ್ರ ಜೊತೆಗೆ ಸೆಂಟ್ರಿಪಿಟಲ್ ಫೋರ್ಸ್ ಅಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಲಾಸ್ಟ್ ಚಾಪ್ಟರ್ ಅಲ್ಲಿ ಬಂದಿರೋದು ಇದು. F is equal to mv square by r. ಸೆಂಟ್ರಿಪಿಟಲ್ ಫೋರ್ಸ್ ಆರ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತ ಇಕ್ವೇಶನ್ ಆಗಿರುತ್ತೆ. ಓಕೆ, ಸೊ ನಾವು ಡಿಸ್ಕಸ್ ಅಬೌಟ್ ದಿ ಸಮ್ ಪ್ರಾಬ್ಲಮ್ಸ್. ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ತಗೊಳ್ಳೋಣ, ಪ್ರಾಬ್ಲಮ್ಸ್ ಅನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಸೊ ಯಾವಾಗ್ಲೂ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಾವ್ ಏನ್ ಮಾಡ್ಬೇಕು, ಮೊದಲು ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ಬೇಕು ಅಲ್ವಾ. ಸೊ ಗಿವನ್ ಥಿಂಗ್ ಏನಿದೆ ಅಂತ ನೋಡೋಣ. ಫಸ್ಟ್ ಏನಿದೆ ಇಲ್ಲಿ, ಇಫ್ ಎ ಬುಲೆಟ್ ಆಫ್ ಮಾಸ್, ಸೊ ಏನ್ ಕೊಟ್ಟಿದ್ದಾರೆ, ಇಫ್ ಎ ಬುಲೆಟ್ ಆಫ್ ಮಾಸ್ 5 ಗ್ರಾಮ್ ಮೂವಿಂಗ್ ವಿತ್ ವೆಲಾಸಿಟಿ 100 meter per second penetrates the wooden block up to 6 centimeter, then the average force exerted by the bullet on the block is ಅಲ್ವಾ. ಸೊ ಏನ್ ಕೊಟ್ಟಿದ್ದಾರೆ, ಎಕ್ಸಾಮ್ ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡ್ರೆ ನಾವಿಲ್ಲಿ ಬುಲೆಟ್ ಆಫ್ ಮಾಸ್ 5 ಗ್ರಾಮ್ ಏನ್ ಕೊಟ್ಟಿದ್ದಾರೆ, ಮಾಸ್ ಆಫ್ ದ ಬುಲೆಟ್ ಕೊಟ್ಟಿದ್ದಾರೆ. ಸೊ ಸ್ಮಾಲ್ ಎಂ ಇಂದ ಡಿನೋಟ್ ಮಾಡೋಣ. ಇದು ಎಷ್ಟು ಕೊಟ್ಬಿಟ್ಟಿದ್ದಾರೆ, ಅದನ್ನ 5 ಗ್ರಾಮ್ ಇದೆ, ಅದರ ಮಾಸ್ ಎಷ್ಟಿದೆ 5 ಗ್ರಾಮ್ ಇದೆ. ಸೊ 5 ಗ್ರಾಮ್ ಅಂದ್ರೆ ಜನರಲಿ ನಾವ್ ಏನ್ ಮಾಡ್ಬೇಕು, ಗ್ರಾಮ್ಸ್ ಅಲ್ಲಿ ಇರೋದನ್ನ ಏನಕ್ಕೆ ಕನ್ವರ್ಟ್ ಮಾಡ್ಬೇಕು, ಕೆಜಿಗೆ ಕನ್ವರ್ಟ್ ಮಾಡ್ಬೇಕು ಅಲ್ವಾ. ಯಾಕಂದ್ರೆ SI ಯೂನಿಟ್ ಗೆ ಕನ್ವರ್ಟ್ ಮಾಡ್ಕೋಬೇಕು, ಎಲ್ಲವನ್ನು SI ಯೂನಿಟ್ಸ್ ಅಲ್ಲಿ ಇಡ್ಬೇಕು. ಸೊ 5 ಗ್ರಾಮ್ ಅನ್ನ ಕೆಜಿಗೆ ಮಾಡ್ತಾ ಇದ್ದೇವೆ ಅಂದ್ರೆ ಹೇಗ್ ಬರೀತೇವೆ, 5 into 10⁻³ kg, ಬಿಕಾಸ್ 1 kgಗೆ 1000 ಗ್ರಾಮ್ ಆಗುತ್ತೆ, 10⁻³ ಗ್ರಾಮ್ ಆಗುತ್ತೆ. ಸೊ ಹಾಗಾಗಿ ಗ್ರಾಮ್ ಇಂದ ಕೆಜಿಗೆ ಕನ್ವರ್ಟ್ ಮಾಡುವಾಗ ನಾವೇನ್ ಮಾಡ್ತೇವೆ, 10⁻³ kg ಇಂದ ಮಲ್ಟಿಪ್ಲೈ ಮಾಡ್ತೇವೆ. ಓಕೆ, ಸೊ ಇನ್ನೇನ್ ಕೊಟ್ಟಿದ್ದಾರೆ, ವಿತ್ ವೆಲಾಸಿಟಿ ಆಫ್ 100 meter per second ಅಲ್ವಾ. ವೆಲಾಸಿಟಿ ಆಫ್ ದಿ ಇನಿಷಿಯಲ್ ವೆಲಾಸಿಟಿ ಎಷ್ಟು ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದೆ, 100 meter per second ಅಲ್ಲಿ ಮೂವ್ ಆಗ್ತಾ ಇದೆ. ಪೆನೆಟ್ರೇಟ್ಸ್ ದ ವುಡನ್ ಬ್ಲಾಕ್ ಅಂದ್ರೆ ಇಲ್ಲೊಂದು ಬುಲೆಟ್ ಮೂವ್ ಆಗ್ತಾ ಉಂಟು, ಈ ಬುಲೆಟ್ ಮೂವ್ ಆಗ್ತಾ ಹೋಗಿ ಏನಾಗಿದೆ,
ಇಲ್ಲೊಂದು ವುಡನ್ ಬ್ಲಾಕ್ ಅನ್ನ ಇಟ್ಟಿದ್ದಾರೆ. ಸೊ ಈ ವುಡನ್ ಬ್ಲಾಕ್ ಗೆ ಹೋಗಿ ಅದು ಟಚ್ ಆಯ್ತು ಅಲ್ವಾ. ಟಚ್ ಆದ್ಮೇಲೆ ಅದೇನಾಯ್ತು, ಪೆನೆಟ್ರೇಟ್ಸ್ ದ ವುಡನ್ ಬ್ಲಾಕ್ ಅಪ್ ಟು 6 ಸೆಂಟಿಮೀಟರ್. ಆ ವುಡನ್ ಬ್ಲಾಕ್ ಒಳಗಡೆ ಅದು ಎಷ್ಟು ಮೂವ್ ಆಗ್ತಾ ಇದೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ ಈಕ್ವಲ್ ಟು ಹೌ ಮಚ್, 6 ಸೆಂಟಿಮೀಟರ್ ಅಂತ ಆಯ್ತು. ಸೊ 6 ಸೆಂಟಿಮೀಟರ್ ಅಂದ್ರೆ ಇದು 6 ಇಂಟು 10⁻⁻² ಮೀಟರ್. ಯಾಕಂದ್ರೆ ಸೆಂಟಿಮೀಟರ್ ಅಲ್ಲಿ ಇರೋದನ್ನ ಮೀಟರ್ಗೆ ಕನ್ವರ್ಟ್ ಮಾಡ್ತಾ ಇದ್ದೇನೆ. ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, then the average force exerted by the bullet on the block. ಸೊ ಈ ಬುಲೆಟ್ ಏನ್ ಮಾಡುತ್ತೆ, ವುಡನ್ ಬ್ಲಾಕ್ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡುತ್ತೆ ಅಲ್ವಾ. ಸೊ ಆ ಫೋರ್ಸ್ ಅನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಎಫ್ ಈಸ್ ಈಕ್ವಲ್ ಟು ಹೌ ಮಚ್ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ನಮ್ಗೆ ಗೊತ್ತು, ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಪ್ರಕಾರ ಏನ್ ಹೇಳುತ್ತೆ, ಫೋರ್ಸಿಗೆ ಎಕ್ಸ್ಪ್ರೆಷನ್ ಏನ್ ಬಂದಿದೆ, ಬಹಳ ಸಿಂಪಲ್ ಎಕ್ಸ್ಪ್ರೆಷನ್ ಅಲ್ವಾ. ಫೋರ್ಸ್ ಈಸ್ ಈಕ್ವಲ್ ಟು ಏನ್ ಬರ್ತದೆ ಎಕ್ಸ್ಪ್ರೆಷನ್, ಮಾಸ್ ಇಂಟು ಎಕ್ಸೆಲರೇಷನ್. ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸೆಲರೇಷನ್. ಸೊ ಇಲ್ಲಿ ಮಾಸ್ ಇಸ್ ಗಿವನ್, ಬಟ್ ಎಕ್ಸೆಲರೇಷನ್ ಏನ್ ಕೊಟ್ಟಿದಾರಾ, ಕೊಡ್ಲಿಲ್ಲ. ಅಂದ್ರೆ ನೀವ್ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಎಕ್ಸೆಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಎಕ್ಸೆಲರೇಷನ್ ಅನ್ನ, ಅಗೇನ್ ಇಕ್ವೇಶನ್ ಆಫ್ ಮೋಷನ್ ಅನ್ನ ಯೂಸ್ ಮಾಡಬೇಕು. ಸೊ ಯಾವ್ಯಾವ್ದು ಕೊಟ್ಟಿದ್ದಾರೆ, ಯು ಕೊಟ್ಟಿದ್ದಾರೆ, ಇನಿಷಿಯಲ್ ವೆಲಾಸಿಟಿ ಇಸ್ ಗಿವನ್ ಅಂಡ್ ಎಸ್ ಇಸ್ ಗಿವನ್. ಸೊ ಬುಲೆಟ್ ಏನಾಗಿದೆ, ವುಡನ್ ಬ್ಲಾಕ್ ಒಳಗಡೆ ಹೋಗಿ ಸ್ಟಾಪ್ ಆಗತ್ತೆ ಅಲ್ವಾ. ಸೊ ಅಂದ್ರೆ ಅದು ಸ್ಟಾಪ್ ಆಗತ್ತೆ, ಮತ್ತೆ ಮೂವ್ ಆಗೋದಿಲ್ಲ. 6 ಸೆಂಟಿಮೀಟರ್ ಮೂವ್ ಆದ್ಮೇಲೆ ಅದೇನಾಗತ್ತೆ, ಸ್ಟಾಪ್ ಆಗತ್ತೆ. ಅಂದ್ರೆ ಫೈನಲ್ ವೆಲಾಸಿಟಿ ಇಸ್ ಈಕ್ವಲ್ ಟು ಎಷ್ಟಾಯ್ತು, ರೆಸ್ಟ್ ಗೆ ಬಂತು ಅಂದ್ರೆ ಫೈನಲ್ ವೆಲಾಸಿಟಿ ಇಸ್ ಈಕ್ವಲ್ ಟು 0 ಆಯ್ತು. ಓಕೆ, ಸೊ ಅವಾಗ ಏನಾಯ್ತು, ಎಕ್ಸೆಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಯು ಕೊಟ್ಟಿದ್ದಾರೆ, ಎಸ್ ಕೊಟ್ಟಿದ್ದಾರೆ, ವಿ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿದ್ದು ಏನು, ಎಕ್ಸೆಲರೇಷನ್. ಸೊ ಎಕ್ಸೆಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾವು ಯಾವ ಇಕ್ವೇಶನ್ ಅನ್ನ ಯೂಸ್ ಮಾಡಬಹುದು, ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಬರಿಬಹುದಲ್ವಾ. ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ನಮ್ಗೆ ಬೇಕಾಗಿದ್ದು ಏನು, ಎಕ್ಸೆಲರೇಷನ್. ಸೊ ಎ ಈಸ್ ಈಕ್ವಲ್ ಟು ಏನಾಯ್ತು ಹಾಗಾದ್ರೆ, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್, ರಿಅರೇಂಜ್ ಮಾಡಿದಾಗ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2s ಅಂತ ಆಯ್ತು. ಓಕೆ, ಸೊ ಈಗ ಎಕ್ಸೆಲರೇಷನ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಎಷ್ಟಿದೆ, ವಿ ಈಸ್ ಈಕ್ವಲ್ ಟು 0 ಅಂದ್ರೆ ದಿಸ್ ವ್ಯಾಲ್ಯೂ ಇಸ್ 0 ಆಯ್ತು. ಮೈನಸ್ ಯು ಸ್ಕ್ವೇರ್ ಎಷ್ಟಿದೆ, ಯು ಎಷ್ಟಿದೆ, 100 ಇದೆ. ಯು ಸ್ಕ್ವೇರ್ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಡೈರೆಕ್ಟ್ ಆಗಿ 100 ಇಂಟು 100 ಅಂತ ಮಾಡ್ಬೋದು ಅಲ್ವಾ. ಸೊ ಡಿವೈಡ್ ಬೈ 2s. 2 ಇಂಟು ಎಸ್ ಎಷ್ಟಿದೆ, 6 ಇಂಟು 10⁻⁻² ಇದೆ. ಓಕೆ, ಸೊ ಈಗ ದ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಕ್ಸೆಲರೇಷನ್ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮ್ಗೆ ಹಾಗಾದ್ರೆ. ಸೊ ಇದು ಕ್ಯಾನ್ಸಲ್ ಮಾಡಿದ್ರೆ, ಕ್ಯಾಲ್ಕುಲೇಟರ್ ಇಲ್ದೇನು ಕೂಡ ಇಲ್ಲಿ ನಾವು ಈ ಕ್ಯಾಲ್ಕುಲೇಷನ್ ಅನ್ನ ಮಾಡಬಹುದು. ಯಾಕಂದ್ರೆ 100 ಅಂದ್ರೆ ಇದು ಮೈನಸ್ ಸೈನ್ ಹಾಗೆ ಇಡೋಣ, 10⁻² ಅಲ್ವಾ. ಸೊ ಅಗೇನ್ 100 ಅಂದ್ರೆ 10⁻² ಅಂತ ಬರೀತೇನೆ. ಡಿವೈಡ್ ಬೈ 6 ಇಂಟು 2 ಇಸ್ ಈಕ್ವಲ್ ಟು 12 ಆಯ್ತು, ಇಂಟು 10⁻⁻². ಓಕೆ, ಸೊ ಎಕ್ಸೆಲರೇಷನ್ ಈಸ್ ಈಕ್ವಲ್ ಟು ಹೌ ಮಚ್, ನಮ್ಗೆ ಎಷ್ಟು ಬಂತು ಎಕ್ಸೆಲರೇಷನ್, ಮೈನಸ್. ಮೈನಸ್ ಯಾಕೆ ಬರ್ತಾ ಇದೆ ಅಂದ್ರೆ, ಇಲ್ಲೇನಾಯ್ತು, ಬಾಡಿ ಸ್ಟಾಪ್ ಆಗತ್ತೆ, ರೆಸ್ಟ್ ಗೆ ಬರುತ್ತೆ. ಅಂದ್ರೆ ಬುಲೆಟ್ ಏನಾಯ್ತು, ರೆಸ್ಟ್ ಪೊಸಿಷನ್ ಗೆ ಬಂತು ಬ್ಲಾಕ್ ಒಳಗೆ ಹೋದ್ಮೇಲೆ. ಅಂದ್ರೆ ಇಲ್ಲಿ ಆಕ್ಟ್ ಆಗ್ತಾ ಇರುವಂತದ್ದು ಏನು, ರಿಟಾರ್ಡಿಂಗ್ ಫೋರ್ಸ್, ಅಥವಾ ಏನು, ಎಕ್ಸೆಲರೇಷನ್ ಬದಲು ನಾವೇನ್ ಹೇಳ್ಬಹುದು, ರಿಟಾರ್ಡೇಷನ್ ಅಂತ ಯೂಸ್ ಮಾಡಬಹುದು. ಸೊ ಮೈನಸ್ ಆಫ್ 1/12 ಹಾಗೆ ಇಟ್ಬಿಡ್ತೇನೆ ನಾನು, ಇದು ಕ್ಯಾಲ್ಕುಲೇಷನ್ ಗೆ ಈಸಿ ಆಗುತ್ತೆ, ಇಂಟು 10⁻+2 +2 -2 ಮೇಲ್ಗಡೆ ಹೋದಾಗ ಅಗೇನ್ +2 ಆಯ್ತು. ದಿಸ್ ಇಸ್ ಈಕ್ವಲ್ ಟು 10⁻, ಏನಾಯ್ತು, +6 ಬಂತು ಅಲ್ವಾ. +2 +2 ಅಗೇನ್ +2, ಟೋಟಲ್ ಎಷ್ಟಾಯ್ತು, 10⁻+6 ಬಂತು. ಓಕೆ, ಸೊ ನಮಗೆ ಏನ್ ಬೇಕು, ಎಕ್ಸೆಲರೇಷನ್ ಬೇಡ, ನಮಗೆ ಬೇಕಾಗಿದ್ದು ಏನು, ಫೋರ್ಸ್ ಅಲ್ವಾ. ಸೊ ಫೋರ್ಸ್ ಈಸ್ ಈಕ್ವಲ್ ಟು ಏನಾಗತ್ತೆ, ಮಾಸ್ ಇಂಟು ಎಕ್ಸೆಲರೇಷನ್ ಅಂತ ಇದೆ. ಮಾಸ್ ಇಸ್ ಹೌ ಮಚ್, 5 ಇಂಟು 10⁻⁻3. ಇಲ್ಲಿ ನೆಗೆಟಿವ್ ಸೈನ್ ಅನ್ನ ಇಲ್ಲಿ ಹಾಕೋಣ, ಇಂಟು ಸೊ 1/12 ಇಂಟು ಎಕ್ಸೆಲರೇಷನ್ ಇಸ್ 10⁻+6. ಓಕೆ, ಸೊ ಈಗ 5/12 ಮಾಡಿದ್ರೆ ದ ಆನ್ಸರ್ ಈಸ್, ಇಲ್ಲಿ ಎಷ್ಟು ಬರ್ತದೆ, 5/12 ಮಾಡಿದ್ರೆ 0.417 ಬರುತ್ತೆ. ಓಕೆ, 5/12 ಮಾಡಿದ್ರೆ
ನೆಗೆಟಿವ್ ಸೈನ್ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಎವರೇಜ್ ಫೋರ್ಸ್ ಅಂತ ಕೊಟ್ಟಿದ್ದಾರೆ, ರಿಟಾರ್ಡಿಂಗ್ ಫೋರ್ಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಇಂಟು 10⁻³ ಮತ್ತೆ +6 ಎರಡು ಸೇರಿಸಿದ್ರೆ ಎಷ್ಟಾಗತ್ತೆ, 10⁻+3 ಉಳಿತು. ಅಂದ್ರೆ ಇದೆಷ್ಟಾಯ್ತು, 417. ವಾಟ್ ಇಸ್ ದ ಯೂನಿಟ್ ಆಫ್ SI ಯೂನಿಟ್ ಆಫ್ ಫೋರ್ಸ್, ನ್ಯೂಟನ್ ಅಲ್ವಾ. 10⁻+3 ಇರೋದನ್ನ 1 2 3 ಸೊ ಅಂದ್ರೆ 417 ನ್ಯೂಟನ್ ಅಂತ ಆಯ್ತು. ಸೊ ದ ವ್ಯಾಲ್ಯೂ ಇಸ್, ಆನ್ಸರ್ ಯಾವ್ದಾಯ್ತು ಹಾಗಾದ್ರೆ, ದ ಕರೆಕ್ಟ್ ಆನ್ಸರ್ ಇಸ್ ಬಿ ಅಂತ ಹೇಳ್ಬೋದು, 417 ನ್ಯೂಟನ್. ಈ ರೀತಿಯಲ್ಲಿ ನಾವೇನ್ ಮಾಡ್ತೇವೆ, ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಓಕೆ, ಸೊ ಐ ಹೋಪ್ ನಿಮ್ಗೆ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಮೂವ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್ ಗೆ ಹೋಗೋಣ ಅಲ್ವಾ. ಸೊ ಇದೇ ತರದ ಪ್ರಾಬ್ಲಮ್ಗಳು ಸುಮಾರು ಇದಾವೆ, ಒಂದು 4-5 ಪ್ರಾಬ್ಲಮ್ಗಳಲ್ಲಿ ನಾವು ಇದೇ ತರ ಇಕ್ವೇಶನ್ ಗಳನ್ನ ಯೂಸ್ ಮಾಡ್ತೇವೆ. ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಸೇಮ್ ಇದೆ, ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಇಂದ ಯೂಸ್ ಮಾಡುವಂತ ಇಕ್ವೇಶನ್ ಆಗಿರುತ್ತೆ. F = ma ಅಂತ ಇದೆ. ಓಕೆ, ಸೊ ನೆಕ್ಸ್ಟ್ ಮೂವ್ ಟು ದಿ ಸೆಕೆಂಡ್ ಪ್ರಾಬ್ಲಮ್. ಏನ್ ಕೊಟ್ಟಿದ್ದಾರೆ ಸೆಕೆಂಡ್ ಪ್ರಾಬ್ಲಮ್. ಓಕೆ, ದ ವೆಲಾಸಿಟಿ ಆಫ್ ಎ ಬಾಡಿ ಆಫ್ ಮಾಸ್ 20 kg. ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ, ನಾವು ಪ್ರಾಬ್ಲಮ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಅರ್ಧ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ ಹಾಗೆ. ದ ವೆಲಾಸಿಟಿ ಆಫ್ ಎ ಬಾಡಿ ಆಫ್ ಮಾಸ್ 20 kg decreases from 20 m/s to 5 m/s in a distance of 100 meter. ಫೋರ್ಸ್ ಆನ್ ದ ಬಾಡಿ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಸೊ ವೆಲಾಸಿಟಿ ಆಫ್ ಎ ಬಾಡಿ ಆಫ್ ಮಾಸ್ m, ಮಾಸ್ ಎಷ್ಟು ಕೊಟ್ಟಿದ್ದಾರೆ, ಮಾಸ್ ಆಫ್ ದ ಬಾಡಿ ಇಸ್ ಗಿವನ್, ಎಷ್ಟು ಕೊಟ್ಟಿದ್ದಾರೆ, 20 kg ಅಲ್ವಾ. ಮಾಸ್ ಆಫ್ ದ ಬಾಡಿ ಇಸ್ 20 kg. ಇಲ್ಲೇನ್ ಕನ್ವರ್ಷನ್ ಬೇಡ ನಿಮ್ಗೆ, ಆಲ್ರೆಡಿ kg ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಡಿಕ್ರೀಸಸ್ ಫ್ರಮ್ 20 m/s to 5 m/s. ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ಕಡಿಮೆ ಆಗ್ತಾ ಇದೆ. ಸೊ 20 u is equal to how much, ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ, 20 m/s ಇದೆ ಅಲ್ವಾ. ಸೊ ಎಷ್ಟಾಗಿದೆ, ಫೈನಲ್ ವೆಲಾಸಿಟಿ ಎಷ್ಟಾಗಿದೆ, 5 m/s. ಸೊ ಬಾಡಿ ಏನಾಗ್ತಾ ಉಂಟು, ಮೂವ್ ಆಗ್ತಾ ಉಂಟು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ. ಇನಿಷಿಯಲಿ ಅದರ ವೆಲಾಸಿಟಿ ಎಷ್ಟಿತ್ತು, 20 m/s ಇತ್ತು. ಸೊ ಬಿ ಗೆ ಬಂದಾಗ ಅದರ ವೆಲಾಸಿಟಿ ಎಷ್ಟಾಗಿದೆ, 5 m/s ಆಗಿದೆ, ಅಂದ್ರೆ ಡಿಕ್ರೀಸ್ ಆಗಿದೆ ವೆಲಾಸಿಟಿ. ಇನ್ ಎ ಡಿಸ್ಟೆನ್ಸ್ ಆಫ್ 100 meter, ಎ ಇಂದ ಬಿ ಗೆ ಮೂವ್ ಆಗುವಾಗ ಎಷ್ಟು ಡಿಸ್ಟೆನ್ಸ್ ಅನ್ನ ಮೂವ್ ಆಗಿದೆ, ಅದು S is equal to 100 meter ಅಷ್ಟು ಮೂವ್ ಆಗಿದೆ. ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವಿಲ್ಲಿ, ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಸೊ ಸೇಮ್ ಇಕ್ವೇಶನ್ ಅನ್ನ ಯೂಸ್ ಮಾಡ್ತೇವೆ. ಸೇಮ್ ಲಾಸ್ಟ್ ಪ್ರಾಬ್ಲಮ್ ಅನ್ನ ಹೇಗೆ ಮಾಡಿದಿರಲ್ವಾ, ಅದೇ ತರ ನಾವು ಇಲ್ಲಿ ಈ ಪ್ರಾಬ್ಲಮ್ ಕೂಡ ಮಾಡಬಹುದು. ಯಾಕೆ ಹೇಳಿ, ಸೇಮ್ ದೇ ಆರ್ ಗಿವನ್ ಥಿಂಗ್ಸ್ ಎಲ್ಲ ಸೇಮ್ ನೋಡಿ. ಮಾಸ್ ಕೊಟ್ಟಿದ್ದಾರೆ, ಇನಿಷಿಯಲ್ ವೆಲಾಸಿಟಿ ಇದೆ, ಫೈನಲ್ ವೆಲಾಸಿಟಿ ಇದೆ, ಎಸ್ ಕೊಟ್ಟಿದ್ದಾರೆ, ಎಫ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಎಫ್? ಎಫ್ ಕ್ಯಾಲ್ಕುಲೇಷನ್ ಗೆ ಫಾರ್ಮುಲಾ ಏನಿದೆ, ಎಫ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್, ಇದು ಫಾರ್ಮುಲಾ. ಸೊ ವೇರ್ ಎಂ ಇಸ್ ದ ಮಾಸ್ ಹಿಯರ್ ಅಂಡ್ ಎ ಇಸ್ ದ ಎಕ್ಸಲರೇಷನ್. ಸೊ ಅಗೇನ್ ಎಕ್ಸಲರೇಷನ್ ಅನ್ನ ಕೊಟ್ಟಿಲ್ಲ ಇಲ್ಲಿ. ಎಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾವು ಏನ್ ಯೂಸ್ ಮಾಡಬಹುದು, v² ಈಸ್ ಈಕ್ವಲ್ ಟು u² ಪ್ಲಸ್ 2as, ಈ ಫಾರ್ಮುಲಾವನ್ನ ಯೂಸ್ ಮಾಡಬಹುದು. ಓಕೆ, ಸೊ ಇಲ್ಲಿ ಎ ಈಸ್ ಈಕ್ವಲ್ ಟು ಏನಾಯ್ತು ಹಾಗಾದ್ರೆ, v² ಮೈನಸ್ u² ಡಿವೈಡೆಡ್ ಬೈ 2s ಅಂತ ಆಯ್ತು. ಓಕೆ, ಸೊ v² ಎಷ್ಟಿದೆ ನಮ್ದು ಇಲ್ಲಿ, ಎಕ್ಸಲರೇಷನ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ, v² ಎಷ್ಟಿದೆ, ಓಕೆ 5 ಇದೆ ಅಲ್ವಾ, 5² ಮೈನಸ್ u² ಎಷ್ಟಿದೆ, 20² ಡಿವೈಡೆಡ್ ಬೈ 2s ಅಂತಿದೆ ಅಲ್ವಾ, 2 into 100 ಅಂತ ಆಯ್ತು. ಸೊ ಎಕ್ಸಲರೇಷನ್ ವ್ಯಾಲ್ಯೂ ಎಷ್ಟು ಬಂತಿಲ್ಲಿ, ಎಕ್ಸಲರೇಷನ್ ಈಸ್ ಈಕ್ವಲ್ ಟು 5² ಅಂದ್ರೆ ಎಷ್ಟಾಗತ್ತೆ, 25 ಅಲ್ವಾ. 5² is 25 ಮೈನಸ್ 20² ಅಂದ್ರೆ 400 ಡಿವೈಡೆಡ್ ಬೈ 2 into 100 ಅಂದ್ರೆ 200 ಆಯ್ತು. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು ಮೈನಸ್ 375 ಅಲ್ವಾ. ಸೊ ಡಿವೈಡೆಡ್ ಬೈ ಎಷ್ಟು ಬರುತ್ತೆ, 2s ಅಂದ್ರೆ 200 ಅಂತ. ಓಕೆ, ಸೊ ಇದು ಎಕ್ಸಲರೇಷನ್ ಆಯ್ತು. ಸೊ ಬಟ್ ನಮಗೆ ಬೇಕಾಗಿದ್ದು ಏನು, ಫೋರ್ಸ್ ಬೇಕಲ್ವಾ. ಫೋರ್ಸ್ ಈಸ್ ಈಕ್ವಲ್ ಟು ಏನಿದೆ, ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ಸೊ ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ಮಾಸ್ ಎಷ್ಟಿದೆ, 20 ಇದೆ.
into acceleration is 375 divided by magnitude ಅಷ್ಟೇ ತಗೊಂಡ್ರೆ ಇಲ್ಲಿ 200 ಆಯ್ತು. ಓಕೆ, ಸೊ ದ ವ್ಯಾಲ್ಯೂ ಇಸ್ ಏನಾಗುತ್ತೆ, ಇದನ್ನ ಕ್ಯಾನ್ಸಲ್ ಮಾಡಬಹುದು. 20 ಅಂದ್ರೆ ಇಲ್ಲೇನು ಉಳಿತು, 1 0 ಹೋದ್ರೆ 10 ಉಳಿತು. ಅಂದ್ರೆ ಇದು ಎಷ್ಟಾಗತ್ತೆ, 375 ಡಿವೈಡೆಡ್ ಬೈ 10 ಅಂದ್ರೆ ಎಷ್ಟಾಗತ್ತೆ, ಇದು 37.5. ಅಗೇನ್ ಇಲ್ಲಿ ಏನು ಉಳ್ಕೊಂಡಿದೆ, ಮೈನಸ್ ಬಂದಿದೆ ಎಕ್ಸಲರೇಷನ್. ಯಾಕಂದ್ರೆ ಇಲ್ಲೂ ಕೂಡ ರಿಟಾರ್ಡಿಂಗ್ ಫೋರ್ಸ್ ಅಂದ್ರೆ ಸಾರಿ, ಇಲ್ಲಿ ಏನಾಗುತ್ತೆ, ಎಕ್ಸಲರೇಷನ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಹಾಗಾಗಿ ನೆಗೆಟಿವ್ ಸೈನ್ ಅಲ್ಲಿ ರಿಪ್ರೆಸೆಂಟ್ ಮಾಡಬಹುದು. ಸೊ ಆನ್ಸರ್ ಎಷ್ಟು ಇಲ್ಲಿ, ದ ಆನ್ಸರ್ ಈಸ್ ಸಿ ಅಲ್ವಾ, ಮೈನಸ್ 37.5 ನ್ಯೂಟನ್. ಗೊತ್ತಾಯ್ತಲ್ವಾ? ಸೊ ಲಾಸ್ಟ್ ಪ್ರಾಬ್ಲಮ್ ತರನೇ ಇದೆ ಈ ಪ್ರಾಬ್ಲಮ್ ಕೂಡ, ಅದೇ ತರದಲ್ಲಿ ನಾವು ಡಿಸ್ಕಸ್ ಮಾಡಬಹುದು. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಸೆಕೆಂಡ್ ಆನ್ಸರ್ ಇಸ್ ಸಿ ಅಂತ ಆಯ್ತು. ಸೊ ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್ ಗೆ ಹೋಗೋಣ. ಥರ್ಡ್ ಪ್ರಾಬ್ಲಮ್. ಓಕೆ, ಸೊ ಇದು ಸ್ವಲ್ಪ ಚೇಂಜ್ ಇದೆ. ದ ರಿಸಲ್ಟೆಂಟ್ ಆಫ್ 5 ನ್ಯೂಟನ್ ಅಂಡ್ 10 ನ್ಯೂಟನ್. ಆಕ್ಚುಲಿ ಇಲ್ಲಿ ನಾವು ಮೋಷನ್ ಇನ್ ಎ ಪ್ಲೇನ್ ಅಲ್ಲಿ ಯೂಸ್ ಮಾಡುವಂತ ಕಾನ್ಸೆಪ್ಟ್ ಅನ್ನು ಕೂಡ ಯೂಸ್ ಮಾಡಬೇಕು. ರಿಸಲ್ಟೆಂಟ್ ಫೋರ್ಸ್ ಆಫ್ 5 ನ್ಯೂಟನ್ ಅಂಡ್ 10 ನ್ಯೂಟನ್ ಅಂದ್ರೆ ವೆಕ್ಟರ್ಸ್ ಮೇಲಿಂದ ಈ ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎರಡು ಫೋರ್ಸ್ ಗಳನ್ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ, F1 is equal to 5 ನ್ಯೂಟನ್ ಅಂಡ್ F2 is equal to how much, 10 ನ್ಯೂಟನ್ ಅಂತ ಕೊಟ್ಟಿದ್ದಾರೆ. ಏನಾಗತ್ತೆ, ರಿಸಲ್ಟೆಂಟ್ ಆಫ್ ದಿಸ್ ಫೋರ್ಸ್ ಕೆನಾಟ್ ಬಿ, ಎಷ್ಟು ಆಗೋದಿಲ್ಲ, ಈ ರಿಸಲ್ಟೆಂಟ್ ಆಫ್ ದಿಸ್ ಫೋರ್ಸ್ ಎಷ್ಟು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕ್ವಶನ್. ಸೊ ಅದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಏನ್ ಮಾಡ್ಬೋದು ಹೇಳಿ, 2 forces are acting ಅಲ್ವಾ. ಸೊ ಎರಡು ಫೋರ್ಸ್ ಏನಾಗ್ತಾ ಇದೆ, ಆಕ್ಟ್ ಆಗ್ತಾ ಇದೆ. ಒಂದು ಫೋರ್ಸ್ ಹೀಗೆ ಇಟ್ಕೊಂಡ್ರೆ ಇನ್ನೊಂದು ಫೋರ್ಸ್ ಹೀಗೆ ತಗೊಳ್ಬಹುದು. ಫೋರ್ಸಸ್ ಆಕ್ಟಿಂಗ್ ಎಟ್ ಎ ಪಾಯಿಂಟ್ ಅಂತ ಇಟ್ಕೊಂಡ್ರೆ F1 ಮತ್ತೆ F2. ಸೊ ಇಲ್ಲಿ ಈ F1 ಮತ್ತೆ F2 ಹೇಗೆ ಆಕ್ಟ್ ಆಗ್ಬಹುದು, ಸೇಮ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ಬಹುದು. ಅಂದ್ರೆ ಎರಡು F1 ಹೀಗಿದೆ, F2 ಕೂಡ ಹೀಗೆ ಆಕ್ಟ್ ಆಗುತ್ತೆ. ಸೊ ಒಂದು F1 ಇನ್ನೊಂದು F2 ಎರಡು ಸೇಮ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುತ್ತೆ. ಇನ್ ದಟ್ ಕೇಸ್ ಥೀಟಾ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ, 0 ಡಿಗ್ರಿ ಆಗತ್ತೆ. ಓಕೆ, ಸೊ ಇನ್ನೊಂದು ಕೇಸ್ ಅನ್ನ ನಾವು ಹೇಗೆ ಹೇಳ್ಬಹುದು, ಒಂದು ಫೋರ್ಸ್ ಹೀಗೆ ಆಕ್ಟ್ ಆಗ್ಬಹುದು, ಇನ್ನೊಂದು ಫೋರ್ಸ್ ಹೀಗೆ ಆಕ್ಟ್ ಆಗ್ಬಹುದು. ಸೊ ಈ ಕೇಸ್ ಅಲ್ಲಿ ಥೀಟಾ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ, 180 ಡಿಗ್ರಿ ಆಗುತ್ತೆ. ಅಂದ್ರೆ ಥೀಟಾ ವ್ಯಾಲ್ಯೂ ಹೇಗೆ ವೇರಿ ಆಗತ್ತೆ, ಎರಡು ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅಂದ್ರೆ ಥೀಟಾ ವ್ಯಾಲ್ಯೂ ಹೇಗೆ ವೇರಿ ಆಗತ್ತೆ, ಎಟ್ ಎ ಪಾಯಿಂಟ್ ಅಲ್ಲಿ ಆಕ್ಟ್ ಇದ್ದಾಗ 0 ಡಿಗ್ರಿ ಟು 180 ಡಿಗ್ರಿ ವೇರಿಯೇಷನ್ ಆಗ್ಬಹುದು. ಓಕೆ, ಸೊ ಅಂದ್ರೆ ರಿಸಲ್ಟೆಂಟ್ ಆಫ್ 2 ಫೋರ್ಸಸ್ ಅನ್ನ ನಾವು ಹೇಗೆ ಬರೀತೇವೆ ಹೇಳಿ, ಫಾರ್ಮುಲಾ ಏನಿದೆ. ಆಕ್ಚುಲಿ ಇದು ಲಾಸ್ಟ್ ಚಾಪ್ಟರ್ ಅಲ್ಲಿ ವೆಕ್ಟರ್ಸ್ ಅಲ್ಲಿ ಯೂಸ್ ಮಾಡುವಂತದ್ದು ನಾವು. ಸೊ ರಿಸಲ್ಟೆಂಟ್ ಆಫ್ 2 ಫೋರ್ಸಸ್ ಈಸ್, ಸೊ ನಾವು ಹೇಗೆ ಹೇಳ್ಬಹುದು ರಿಸಲ್ಟೆಂಟ್ ಆಫ್ 2 ಫೋರ್ಸಸ್ ಆಕ್ಟಿಂಗ್ ಎಟ್ ಎ ಪಾಯಿಂಟ್ ಅನ್ನ, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ಇಂದ ಹೇಳ್ಬಹುದು ಅಲ್ವಾ. ಸೊ ರಿಸಲ್ಟೆಂಟ್ ಆಫ್ 2 ಫೋರ್ಸಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಹೇಗೆ ಬರೀಬಹುದು, F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2F1 F2 ಕಾಸ್ ಥೀಟಾ ಅಂತ ಬರೀತೇವೆ. ಓಕೆ, ಸೊ ಥೀಟಾ ವ್ಯಾಲ್ಯೂ 0 ಇಂದ ಥೀಟಾ ವ್ಯಾಲ್ಯೂ 180 ಡಿಗ್ರಿ ಆಗುದು. ಥೀಟಾ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಆದ್ರೆ, ಥೀಟಾ 0 ಆದ್ರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ, 1 ಆಗುತ್ತೆ ಅಲ್ವಾ. ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ ಆದ್ರೆ ಕಾಸ್ ಥೀಟಾ ವ್ಯಾಲ್ಯೂ ಎಷ್ಟಾಗತ್ತೆ, -1 ಆಗತ್ತೆ. ಅಂದ್ರೆ ಥೀಟಾ ವ್ಯಾಲ್ಯೂ ಹೇಗೆ ವೇರಿ ಆಯ್ತು, 0 ಟು 180 ಡಿಗ್ರಿ ಅಂದ್ರಾಗ 1 ಮತ್ತೆ -1 ಅಲ್ಲಿ ವೇರಿ ಆಗುತ್ತೆ. ಸೊ ಅಂದ್ರೆ ರಿಸಲ್ಟೆಂಟ್ ವ್ಯಾಲ್ಯೂ ಹೇಗೆ ವೇರಿ ಆಗತ್ತೆ, ಅವಾಗ ರಿಸಲ್ಟೆಂಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2F1 F2 ಕಾಸ್ ಥೀಟಾ ಇದೆ ಅಲ್ವಾ. ಸೊ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್, F1 F2 ವ್ಯಾಲ್ಯೂ ಎಷ್ಟು ಬೇಕಾದ್ರೂ ಇರಲಿ, 2F1 F2 cos 0 is equal to 1. ಥೀಟಾ is equal to 0 ಆದಾಗ cos ಥೀಟಾ is 1 ಆಗತ್ತೆ. ಅಂದ್ರೆ ಇದು ಏನಾಯ್ತು, 2F1 F2 into 1 ಆಯ್ತು ಒಂದು ಕೇಸ್. ಸೊ ಇನ್ನೊಂದು cos ಥೀಟಾ is equal to -1 ಆದ್ರೆ, ಅಂದ್ರೆ ಥೀಟಾ is equal to 180 ಡಿಗ್ರಿ ಆದ್ರೆ ಆ ಕೇಸ್ ಅಲ್ಲಿ R is equal to ಏನಾಗುತ್ತೆ, ಇಲ್ಲೇ ಬರೀತೇನೆ ನಾನು, R is equal to ಸ್ಕ್ವೇರ್ ರೂಟ್ ಆಫ್ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್
2F1 F2 cos theta ವ್ಯಾಲ್ಯೂ ಏನಾಯ್ತು ಇಲ್ಲಿ -1 ಆಯ್ತು ಅಲ್ವಾ. ಸೊ -1 ಆಯ್ತಂದ್ರೆ ಈ ಫಾರ್ಮುಲಾ ಏನಾಗುತ್ತೆ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಮೈನಸ್ ಏನಾಯ್ತು -1 ಅಂದ್ರೆ 2F1 F2 ಆಯ್ತು. ಕರೆಕ್ಟಾ? ಓಕೆ. ಸೊ ಈ ರೀತಿಯಲ್ಲಿ ಬರೀಬಹುದು. ಅಂದ್ರೆ ಈಗ ವ್ಯಾಲ್ಯೂಸ್ ಅನ್ನ ತಗೊಂಡ್ರೆ ನಾವಿಲ್ಲಿ ಸೊ ಏನಾಗತ್ತೆ ಹೇಳಿ. ಸೊ ಇಲ್ಲಿ ಗೊತ್ತಾಯ್ತಲ್ವಾ F1 F2 ಹೇಗೆ ವೇರಿ ಆಗತ್ತೆ ಅಂದ್ರೆ ಡೈರೆಕ್ಷನ್ ಯಾವ ರೀತಿಯಲ್ಲಿ ಇರಬಹುದು, ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಎಷ್ಟಾಗಬಹುದು ಅಂತ. ಓಕೆ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಈ ಪ್ರಾಬ್ಲಮ್ ಗೆ ಬರೋಣ ನಾವು. ಸೊ ಈ ಪ್ರಾಬ್ಲಮ್ ಗೆ ಬಂದ್ರೆ ಓಕೆ. ಸೊ ಈಗ ಆರ್ ವ್ಯಾಲ್ಯೂ ಎಷ್ಟಾಗಬಹುದು ಅಂತ ಆಯ್ತು. ಆರ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟಾಗಬಹುದು, ಆರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸೊ ಇದೇ ಇಕ್ವೇಶನ್ ತಗೊಂಡ್ರೆ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ F1 ಪ್ಲಸ್ F2 ಹೋಲ್ ಸ್ಕ್ವೇರ್ ಬರೀಬಹುದಲ್ವಾ. ಯಾಕಂದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನ್ ಹೇಳುತ್ತೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಹೇಳ್ತು. ಅಂದ್ರೆ ದಿಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು F1 ಪ್ಲಸ್ F2 ಆಯ್ತು. ಕರೆಕ್ಟಾ? ಸೊ ಹಾಗೆ ಇನ್ನೊಂದು ಕೇಸಲ್ಲಿ ಆರ್ ಇಸ್ ಈಕ್ವಲ್ ಟು ನಾವೇನ್ ಬರೀಬಹುದು, ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಮೈನಸ್ 2F1 F2 ಅಂದ್ರೆ ದಿಸ್ ಇಸ್ ಈಕ್ವಲ್ ಟು F1 ಮೈನಸ್ F2 ಅಥವಾ F2 ಮೈನಸ್ F1 ಹೇಗೂ ತಗೊಳ್ಳಿ. ಇಲ್ಲಿ F1 ಮೈನಸ್ F2 ಅಥವಾ F2 ಮೈನಸ್ F1 ಅಂತ ತಗೊಳ್ಬಹುದು. ನಾವಿಲ್ಲಿ ದೊಡ್ಡದ F2 ಇದೆ ಅಂತ ಇಟ್ಕೋತೇನೆ ನಾನು. ಸೊ ಹಾಗಾಗಿ F2 ಮೈನಸ್ F1 ಅಂತ ತಗೊಂಡೆ. ದಿಸ್ ಇಸ್ ಈಕ್ವಲ್ ಟು ಏನಾಯ್ತು F2 ಮೈನಸ್ F1. ಓಕೆ. ಸೊ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟಿರ್ಬಹುದು F1 ಪ್ಲಸ್ F2 ಇರಬಹುದು, ಮಿನಿಮಮ್ ಎಷ್ಟಿರ್ಬಹುದು F2 ಮೈನಸ್ F1. ಓಕೆ. ನಾವು ಈಗ ಈ ಪ್ರಾಬ್ಲಮ್ ಗೆ ಬರೋಣ. ಸೊ ಇಲ್ಲಿ ಏನಿದೆ F1 5 ಕೊಟ್ಟಿದ್ದಾರೆ, F2 ಎಷ್ಟು ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ. ಸೊ ಆರ್ ಈಸ್ ಈಕ್ವಲ್ ಟು ನಾವೇನ್ ಬರೀಬಹುದು ಮಿನಿಮಮ್, ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಬರುತ್ತೆ F1 ಪ್ಲಸ್ F2, F1 ಪ್ಲಸ್ F2 ಅಂದ್ರೆ ಎಷ್ಟಾಯ್ತು 15 ನ್ಯೂಟನ್. ಕರೆಕ್ಟಾ? ಮ್ಯಾಕ್ಸಿಮಮ್ ಅಂದ್ರೆ 10 ಪ್ಲಸ್ 5 ಮಾಡಿದ್ರೆ 15 ಆಯ್ತು. ಹಾಗೆ ಮಿನಿಮಮ್ ಅಂದ್ರೆ ಆರ್ ವ್ಯಾಲ್ಯೂ ಎಷ್ಟಿರ್ಬಹುದು F2 ಮೈನಸ್ F1 ಎಷ್ಟಿರ್ಬಹುದು 5 ನ್ಯೂಟನ್. ಓಕೆ. ಸೊ 10 ಮೈನಸ್ 5 ಅಂದ್ರೆ ಎಷ್ಟಾಯ್ತು 5 ನ್ಯೂಟನ್. ಅಂದ್ರೆ ನಮ್ಗೆ ರಿಸಲ್ಟೆಂಟ್ ಆಫ್ ಫೋರ್ಸ್ ಆಫ್ 5 ನ್ಯೂಟನ್ ಅಂಡ್ 10 ನ್ಯೂಟನ್ ಯಾವುದ್ರ ಮಿಡ್ಲ್ ಲೈ ಆಗತ್ತೆ 5 ನ್ಯೂಟನ್ ಅಂಡ್ 15 ನ್ಯೂಟನ್ ಮಿಡ್ಲ್ ಅಲ್ಲಿ ಬರಬೇಕು. ಸೊ 12 ನ್ಯೂಟನ್ ಇಸ್ ಪಾಸಿಬಲ್. ಹಾಗಾಗಿ 12 ನ್ಯೂಟನ್ ಆಗಬಹುದು, ಚಾನ್ಸಸ್ ಇದೆ. ಸೊ 8 ನ್ಯೂಟನ್ ಇಸ್ ಆಲ್ಸೋ ಪಾಸಿಬಲ್, 5 ನ್ಯೂಟನ್ ಇಸ್ ಆಲ್ಸೋ ಪಾಸಿಬಲ್. ಬಟ್ ಆಗೋದು ಯಾವುದು ನಾಟ್ ಪಾಸಿಬಲ್ ಆಗೋದು ಯಾವುದು 4 ನ್ಯೂಟನ್ ಮಾತ್ರ. ಅಂದ್ರೆ ದ ಆನ್ಸರ್ ಈಸ್ 4 ನ್ಯೂಟನ್ ಆಗತ್ತೆ. ಆನ್ಸರ್ ಈಸ್ ಸಿ ಹಿಯರ್. ಸೊ ಥರ್ಡ್ ಕ್ವಶನ್ ಗೆ ಆನ್ಸರ್ ಎಷ್ಟು ಸಿ. ಅರ್ಥ ಆಯ್ತಲ್ವಾ? ಸೊ ಈ ರೀತಿಯಲ್ಲಿ ನಾವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಈ ತರದ್ದು ಇನ್ನೂ ಒಂದೆರಡು ಪ್ರಾಬ್ಲಮ್ಗಳು ಬರಬಹುದು. ಜಸ್ಟ್ ನೋಡಿಟ್ಕೊಳ್ಳಿ. ಇಲ್ಲಿ ಥೀಟಾ ವ್ಯಾಲ್ಯೂ 0 ಇಂದ ಮಿನಿಮಮ್ ಇಂದ ಅಂದ್ರೆ ಕಾಸ್ ಥೀಟಾ ವ್ಯಾಲ್ಯೂ ಮಿನಿಮಮ್ ಅಂದ್ರೆ ಯಾವುದು ನಂಬರ್ಸ್ ಅಲ್ಲಿ -1. ಸೊ ಮ್ಯಾಕ್ಸಿಮಮ್ ಅಂದ್ರೆ +1, -1 to +1 ಈ ವ್ಯಾಲ್ಯೂ ನಡುವೆ ವೇರಿ ಆಗತ್ತೆ. ಅಂದ್ರೆ 180 ಡಿಗ್ರಿ ಮತ್ತೆ 0 ನಡುವೆ ವೇರಿ ಆಗತ್ತೆ. ಅಂದ್ರೆ 0 to 180 ಡಿಗ್ರಿ ಇದು ವೇರಿ ಆಗತ್ತೆ. ಸೊ ಈ ಬೇಸಿಸ್ ಮೇಲೆ ನಾವು ಈಕ್ವೇಶನ್ ಅನ್ನ ಬರೀತಾ ಇದ್ದೇವೆ. ಓಕೆ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಪ್ರಾಬ್ಲಮ್ ಗೆ ಹೋಗೋಣ. ಫೋರ್ತ್ ಒನ್ ಇಸ್ ಓಕೆ. ಸೊ ಇಲ್ಲಿ ಯಾವುದೇ ಇಕ್ವೇಶನ್ ಇಲ್ಲ. ಇಲ್ಲೇನಿದೆ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಇದೆ. ದ ಹಾರ್ಸ್ ಪುಲ್ಲಿಂಗ್ ಕಾರ್ಟ್ ಏನಿದೆ ಕ್ವಶನ್, ದ ಹಾರ್ಸ್ ಪುಲ್ಲಿಂಗ್ ಕಾರ್ಟ್ ಫೋರ್ಸ್ ದಟ್ ಕಾಸಸ್ ದ ಹಾರ್ಸ್ ಟು ಮೂವ್ ಫಾರ್ವರ್ಡ್ ಈಸ್ ದ ಫೋರ್ಸ್ ದಟ್. ಓಕೆ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಒಂದು ಎತ್ತಿನ ಗಾಡಿ ತರನೇ ಇಲ್ಲೇನಿದೆ ಒಂದು ಕುದುರೆ ಗಾಡಿ ಇದೆ ಅಲ್ವಾ, ಹಾರ್ಸ್ ಪುಲ್ಲಿಂಗ್ ಕಾರ್ಟ್. ಸೊ ಫೋರ್ಸ್ ದಟ್ ಕಾಸಸ್ ದ ಹಾರ್ಸ್ ಟು ಮೂವ್ ಫಾರ್ವರ್ಡ್ ಏನಾಗ್ಬೇಕು ಇಲ್ಲಿ ಕುದುರೆ ಅಂದ್ರೆ ಗಾಡಿ ಮುಂದೆ ಹೋಗ್ಬೇಕು ಅಂದ್ರೆ ಸೊ ಏನಾಗ್ಬೇಕು ಹಾರ್ಸ್ ಪುಲ್ಲಿಂಗ್ ಕಾರ್ಟ್ ಇದೆ. ಸೊ ಫೋರ್ಸ್ ದಟ್ ಕಾಸಸ್ ಹಾರ್ಸ್ ಟು ಮೂವ್ ಫಾರ್ವರ್ಡ್. ಸೊ ಇಲ್ಲೇನಾಗತ್ತಂದ್ರೆ ಯಾವ ಫೋರ್ಸು ಹಾರ್ಸ್ ಅನ್ನ ಮೂವ್ ಆಗೋಕೆ ಹೆಲ್ಪ್ ಮಾಡತ್ತೆ ಅಂತ ನಾವು ಹೇಳ್ಬೇಕು. ಸೊ ಯಾವ ಫೋರ್ಸ್ ಇಲ್ಲಿ? ಸೊ ಫೋರ್ಸ್ ದಟ್ ಕಾಸಸ್ ದ ಹಾರ್ಸ್ ಟು ಮೂವ್ ಫಾರ್ವರ್ಡ್. ಸೊ ಯಾವಾಗ ಇಲ್ಲಿ ಅಗೇನ್ ನಾವು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಅನ್ನ ಯೂಸ್ ಮಾಡ್ತೇವೆ. ಫಾರ್ ಎವ್ರಿ ಆಕ್ಷನ್ ಅಥವಾ ಟು ಎವ್ರಿ ಆಕ್ಷನ್
there is an equal and opposite reaction ಅಂತ ಹೇಳ್ತೇವೆ ನಾವು ಅಲ್ವಾ. ಟು ಎವ್ರಿ ಆಕ್ಷನ್ there is an equal and opposite reaction. ಸೊ ಇಲ್ಲಿ ಯಾವುದು ಹಾರ್ಸ್ ಮೇಲೆ ಹಾರ್ಸ್ ಮುಂದೆ ಹೋಗ್ಬೇಕು ಅಂದ್ರೆ ಹಾರ್ಸ್ ಪುಲ್ಲಿಂಗ್ ಔಟ್ ಮುಂದೆ ಹೋಗ್ಬೇಕು ಅಂದ್ರೆ ಹಾರ್ಸ್ ಟು ಮೂವ್ ಫಾರ್ವರ್ಡ್ ಆಗ್ಬೇಕು ಅಂದ್ರೆ ಸೊ ಕುದುರೆ ಏನ್ ಮಾಡತ್ತೆ, ಯಾವಾಗ ಅದು ಮುಂದೆ ಹೋಗುತ್ತೆ ಜಸ್ಟ್ ಲೈಕ್ ನಮ್ಗೆ ನಮ್ಮ ಫೀಟ್ ಏನ್ ಮಾಡತ್ತೆ, ನಮ್ಮ ಪಾದಗಳು ಗ್ರೌಂಡ್ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡಿದಾಗ ಸೊ ಆವಾಗ ಗ್ರೌಂಡ್ ಇಂದ ನಮ್ಗೆ ಫೋರ್ಸ್ ರಿವರ್ಸ್ ಆಗಿ ಅಪ್ಲೈ ಆಗುತ್ತೆ. ಹಾಗೆ ಇಲ್ಲಿ ಹಾರ್ಸ್ ಎಕ್ಸರ್ಟ್ಸ್ ಆನ್ ದ ಗ್ರೌಂಡ್, ದ ಫೋರ್ಸ್ ದಟ್ ಹಾರ್ಸ್ ಎಕ್ಸರ್ಟ್ಸ್ ಆನ್ ದ ಗ್ರೌಂಡ್. ಕುದುರೆ ತನ್ನ ಕಾಲಿನಿಂದ ಗ್ರೌಂಡ್ ಅನ್ನ ಒತ್ತಿದಾಗ ಸೊ ಅಲ್ಲೇನಾಯ್ತು, ಗ್ರೌಂಡ್ ಅದ್ರ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತು. ಸೊ ಹಾಗಾಗಿ ಗಾಡಿ ಏನಾಗುತ್ತೆ, ಮುಂದೋಗುತ್ತೆ. ಸೊ ಹಾಗಾಗಿ ಆನ್ಸರ್ ಅನ್ನ ನಾವೇನ್ ಹೇಳ್ಬೋದು, ಎ ಅಂತ ಹೇಳ್ಬೋದು. ದ ಹಾರ್ಸ್ ಎಕ್ಸರ್ಟ್ಸ್ ದ ಫೋರ್ಸ್, ದ ಹಾರ್ಸ್ ಎಕ್ಸರ್ಟ್ಸ್ ಆನ್ ದ ಗ್ರೌಂಡ್. ಇದು ಆನ್ಸರ್ ಆಗುತ್ತೆ. ಓಕೆ, ಸೊ ಇಲ್ಲಿ ಯಾವುದೇ ಇಕ್ವೇಶನ್ ಇಲ್ಲ, ಜಸ್ಟ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಮೇಲೆ ಇದು ಹೇಳಿದ್ದಾರೆ ಅಷ್ಟೇ. ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಅನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಎಕ್ಸಾಂಪಲ್ ಅಂತಾನು ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ಫಿಫ್ತ್ ಪ್ರಾಬ್ಲಮ್ ಗೆ ಹೋಗೋಣ. ಎ ಬಾಡಿ ಆಫ್ ಮಾಸ್ 2 kg ಮೂವಿಂಗ್ ಆನ್ ಎ ಹಾರಿಜಾಂಟಲ್ ಸರ್ಫೇಸ್ with an initial velocity of 4 meter per second comes to rest after 2 seconds. Okay, just ನಾನು ಹೇಳಿದೆ ಆಲ್ರೆಡಿ. ಫಸ್ಟ್ ನಾವು ಪ್ರಾಬ್ಲಮ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. If one wants to keep this body moving on a same surface with a velocity of 4 meter per second, the force required is, okay, what are the given things here? A body of mass 2 kg. ಏನ್ ಕೊಟ್ಟಿದ್ದಾರೆ, ಮಾಸ್ ಆಫ್ ದ ಬಾಡಿ ಇಸ್ ಗಿವನ್ ಹಿಯರ್. ಹೌ ಮಚ್? 2 kg ಅಲ್ವಾ. ಓಕೆ, ಸೊ ಮೂವಿಂಗ್ ಆನ್ ಎ ಹಾರಿಜಾಂಟಲ್ ಸರ್ಫೇಸ್ ವಿತ್ ಅನ್ ಇನಿಷಿಯಲ್ ವೆಲಾಸಿಟಿ ಆಫ್ 4 meter per second. ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಆಫ್ ಬಾಡಿ ಇಸ್ ಗಿವನ್. ಹೌ ಮಚ್ ಇಟ್ ಇಸ್? 4 meter per second. ಕಮ್ಸ್ ಟು ರೆಸ್ಟ್. ಕಮ್ಸ್ ಟು ರೆಸ್ಟ್ ಅಂದ್ರೆ ಏನರ್ಥ ಹೇಳಿ? ಫೈನಲ್ ವೆಲಾಸಿಟಿ ಇಸ್ ಈಕ್ವಲ್ ಟು ಏನಾಗುತ್ತೆ, 0 ಆಗುತ್ತೆ. ಇದು ರೆಸ್ಟ್ ಪೊಸಿಷನ್ ಗೆ ಬಂದಿದೆ ಅಂದ್ರೆ final velocity is equal to 0. After 2 seconds, and the time is equal to how much? 2 seconds. So if one wants to keep this body moving on the same surface, so ಏನ್ ಮಾಡ್ಬೇಕು, ಇಲ್ಲಿ ಒಬ್ರು ಏನ್ ಮಾಡ್ತಾ ಇದಾರೆ, ಅದೇ ಬಾಡಿ ಸೇಮ್ ಸರ್ಫೇಸ್ ಮೇಲೆ ಎಷ್ಟು ವೆಲಾಸಿಟಿಯಲ್ಲಿ ಮೂವ್ ಆಗ್ಬೇಕು ಅನ್ಕೊಳ್ತಾರೆ. ವೆಲಾಸಿಟಿ ಇಸ್ ಈಕ್ವಲ್ ಟು ಎಷ್ಟಿರ್ಬೇಕು, 4 meter per second. ಅಂದ್ರೆ ಸೇಮ್ ವೆಲಾಸಿಟಿಯಲ್ಲಿ ಮೂವ್ ಆಗ್ಬೇಕು. ಸೊ ಆವಾಗ ವಾಟ್ ಈಸ್ ದ ಫೋರ್ಸ್ ರಿಕ್ವೈರ್ಡ್? ಫೋರ್ಸ್ ರಿಕ್ವೈರ್ಡ್ ಎಷ್ಟು ಅಂತ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಲ್ವಾ. ಸೊ ಫೋರ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ, ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ಫಾರ್ಮುಲಾ ಏನ್ ಯೂಸ್ ಮಾಡಬಹುದು ನಾವು ಫೋರ್ಸ್ಗೆ? ಫಾರ್ಮುಲಾ ಇಸ್ ಅಗೇನ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ. ಸೊ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಪ್ರಕಾರ ಫೋರ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಮಾಸ್ ಇಂಟು ಎಕ್ಸಲರೇಷನ್ ಆಗತ್ತೆ. ಓಕೆ, ಫೋರ್ಸ್ ಇಸ್ ಮಾಸ್ ಇಂಟು ಎಕ್ಸಲರೇಷನ್ ಅಂತ ಬರೀಬಹುದು. ಓಕೆ, ಸೊ ಈಗ ಇಲ್ಲೇನ್ ಹೇಳ್ತಾ ಇದ್ದಾರೆ, ಎಂ ವ್ಯಾಲ್ಯೂ ಇಸ್ ಗಿವನ್. ಎಕ್ಸಲರೇಷನ್ ಅನ್ನ ಕೊಟ್ಟಿಲ್ಲ ನಮ್ಗೆ, ಎಕ್ಸಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಲ್ವಾ. ಸೊ ಎಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಏನೇನ್ ಕೊಟ್ಟಿದ್ದಾರೆ? ವಿ ಕೊಟ್ಟಿದ್ದಾರೆ, ಯು ಕೊಟ್ಟಿದ್ದಾರೆ ಅಂಡ್ ಟಿ ಕೊಟ್ಟಿದ್ದಾರೆ. ಸೊ ಎಕ್ಸಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಗೇನ್ ಇಕ್ವೇಶನ್ ಆಫ್ ಮೋಷನ್ ಗೆ ಹೋದ್ರೆ ಫಾರ್ಮುಲಾ ಏನಿದೆ, ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ಇದೆ ಅಲ್ವಾ. ಸೊ ಈಗ ನಾವೇನ್ ಮಾಡ್ಬೇಕು, ಸೇಮ್ ವೆಲಾಸಿಟಿಯನ್ನ ಮೇಂಟೈನ್ ಮಾಡ್ಬೇಕು. ಇದು ರೆಸ್ಟಿಗೆ ಬರ್ತಾ ಇದೆ, ಸೇಮ್ ವೆಲಾಸಿಟಿಯನ್ನ ಮೇಂಟೈನ್ ಮಾಡ್ಬೇಕು. ಸೊ ಸೇಮ್ ವೆಲಾಸಿಟಿ ಮೇಂಟೈನ್ ಮಾಡ್ಬೇಕು ಅಂದ್ರೆ ನಾವಿಲ್ಲಿ ಹೀಗೂ ಕೂಡ ಬರೀಬಹುದು. ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಏನ್ ಬರೀಬಹುದು, ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಲ್ವಾ. ಎಕ್ಸಲರೇಷನ್ ಇಸ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಆಗತ್ತೆ ಫಾರ್ಮುಲಾ ಪ್ರಕಾರ. ಯಾಕಂದ್ರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಂತಾನು ಬರೀಬಹುದು. ಸೊ ಎಕ್ಸಲರೇಷನ್ ಅಷ್ಟೇ, ಎಕ್ಸಲರೇಷನ್ ಅನ್ನ ನಾವು ಅಂದ್ರೆ ವೆಲಾಸಿಟಿ ಅಷ್ಟನ್ನೇ ಮೇಂಟೈನ್ ಮಾಡ್ಬೇಕು. ಸೊ ಹಾಗಾಗಿ ಅಗೇನ್ ಈ ಇಕ್ವೇಶನ್ ತಗೊಂಡ್ರು ಇದನ್ನ ಬರೀಬಹುದು. ವಿ ಇಸ್ ಈಕ್ವಲ್ ಟು 0 ಹಾಕೊಂಡು ಯು ಇಸ್ ಈಕ್ವಲ್ ಟು -80 ಅಂತ ಆಯ್ತು. ಎಕ್ಸಲರೇಷನ್ ಇಸ್ ಯು ಬೈ ಟಿ ಅಂತ ಆಗತ್ತೆ ಆ ಇಕ್ವೇಶನ್ ಪ್ರಕಾರ. ಓಕೆ, ಸೊ ಎಕ್ಸಲರೇಷನ್ ಇಸ್ ವಿ ಬೈ ಟಿ. ಸೊ ವಿ ಎಷ್ಟಂತಾರೆ ಅವರು, ಎಷ್ಟನ್ನ ಮೇಂಟೈನ್ ಮಾಡ್ಬೇಕು, 4 meter per second ಅನ್ನ ಮೇಂಟೈನ್ ಮಾಡ್ಬೇಕು. ಡಿವೈಡೆಡ್ ಬೈ ಎಷ್ಟು, 2 ಟೈಮ್ ಅಲ್ವಾ.
4/2 is equal to ಎಷ್ಟಾಯ್ತು? ದಿಸ್ ವ್ಯಾಲ್ಯೂ is equal to ಏನ್ ಬಂತು ನಮ್ಗೆ? 2 ಮೀಟರ್ ಪರ್ ಸೆಕೆಂಡ್ ಅಂತ ಬಂತು. ಸಾರಿ, ಸೆಕೆಂಡ್ ಸ್ಕ್ವೇರ್ ಅಂತ ಬಂತು. ಯೂನಿಟ್ ಆಫ್ ಎಕ್ಸಲರೇಷನ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ನಮಗೆ ಬೇಕಾಗಿದ್ದು ಏನಿಲ್ಲಿ? ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ? ಸೊ ದೆನ್ ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ಮಾಸ್ ಎಷ್ಟಿದೆ? 2 kg ಗಿವನ್. ಮಾಸ್ ಈಸ್ ಈಕ್ವಲ್ ಟು 2 kg. ಎಕ್ಸಲರೇಷನ್ ಎಷ್ಟು ಬೇಕು ನಮ್ಗೆ? 2 ಬೇಕು ಅಲ್ವಾ? 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ದಿಸ್ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ? 4 kg ಮೀಟರ್ ಎಸ್ ರೆಸ್ಟ್ ಮೈನಸ್ 2. ಅಂದ್ರೆ ಇದು ಫೋರ್ಸಿನ SI ಯೂನಿಟ್ ಇಸ್ 4 ನ್ಯೂಟನ್. ವ್ಯಾಲ್ಯೂ ಇಸ್ ಎಷ್ಟು ಬರಬೇಕು ನಮ್ಗೆ? ಆನ್ಸರ್ ಇಸ್ 5th ಕ್ವಶನ್ ಗೆ ಆನ್ಸರ್ ಎಷ್ಟಾಗತ್ತೆ? ಬಿ ಆಗುತ್ತೆ. ಅಂದ್ರೆ 4 ನ್ಯೂಟನ್ ಆಗುತ್ತೆ. ಸೊ ಇಲ್ಲಿ ನಾವು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಸ್ ಈಕ್ವಲ್ ಟು 2as ಆ ಇಕ್ವೇಶನ್ ಬದಲು ಯಾವ್ದು ಯೂಸ್ ಮಾಡಿದ್ದೇವೆ? ವಿ ಈಸ್ ಈಕ್ವಲ್ ಟು ಯು ಪ್ಲಸ್ at ಅಥವಾ ಎಕ್ಸಲರೇಷನ್ ಇಸ್ ವಿ ಬೈ ಟಿ. ಈ ಇಕ್ವೇಶನ್ ಅನ್ನ ಯೂಸ್ ಮಾಡಿದ್ದೇವೆ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, 6th ಒನ್. ಸೊ 6th ಪ್ರಾಬ್ಲಮ್ ಏನ್ ಹೇಳುತ್ತೆ? ಅ ಬಾಡಿ ಆಫ್ ಮಾಸ್ 10 kg. ಎಲ್ಲ ಪ್ರಾಬ್ಲಮ್ಸ್ ಗಳು ಸಿಮಿಲರ್ ಪ್ರಾಬ್ಲಮ್ಸ್ ಗಳಿದ್ದಾಗೆ ಇದಾವೆ ಇಲ್ಲಿ. ಸೊ ಯಾಕಂದ್ರೆ ಈ ಚಾಪ್ಟರ್ ಅಲ್ಲಿ ನಾವು ಯೂಸ್ ಮಾಡುವಂತದ್ದು ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಮತ್ತೆ ಇಕ್ವೇಶನ್ಸ್ ಆಫ್ ಮೋಷನ್ ಮೇಲಿನ ಕ್ವಶನ್ ಗಳನ್ನ ಯೂಸ್ ಮಾಡ್ತೇವೆ. ಸೊ ಬಾಡಿ ಆಫ್ ಮಾಸ್ 10 kg ಏನ್ ಕೊಟ್ಟಿದ್ದಾರೆ? ಮಾಸ್ ಆಫ್ ದ ಬಾಡಿ ಇಸ್ ಗಿವನ್. ಹೌ ಮಚ್? 10 kg ಅಲ್ವಾ? ಮೂವ್ಸ್ ಎಟ್ ಎ ಕಾನ್ಸ್ಟೆಂಟ್ ಸ್ಪೀಡ್ ಆಫ್ 10 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಯಾವ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದೆ? ಇದು 10 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದೆ. ಅ ಕಾನ್ಸ್ಟೆಂಟ್ ಫೋರ್ಸ್ ದೆನ್ ಆಕ್ಟ್ಸ್ ಫಾರ್ 4 seconds. ಅಂದ್ರೆ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಎಷ್ಟು ಸೆಕೆಂಡ್ಸ್? 4 seconds. ಟೈಮ್ ಈಸ್ ಈಕ್ವಲ್ ಟು 4 seconds ಆನ್ ದ ಬಾಡಿ ಅಂಡ್ ಗಿವ್ ಇಟ್ ಅ ಸ್ಪೀಡ್ ಆಫ್ 2 ಮೀಟರ್ ಪರ್ ಸೆಕೆಂಡ್. ಇದೇನ್ ಕೊಡ್ತಾ ಇದೆ? ಗಿವ್ ಇಟ್ ಅ ಸ್ಪೀಡ್ ಆಫ್ 2 ಮೀಟರ್ ಪರ್ ಸೆಕೆಂಡ್. ಸೊ ಬಟ್ ಆದ್ರೆ ಏನು ಕಂಡೀಷನ್ ಹೇಳ್ತಾ ಇದ್ದಾರೆ? ಇನ್ ಅಪೋಸಿಟ್ ಡೈರೆಕ್ಷನ್. ಅಂದ್ರೆ ಇದೇನಾಯ್ತು? ಸಪೋಸ್ ಇನಿಷಿಯಲ್ ವೆಲಾಸಿಟಿ ಹೀಗಿದ್ರೆ ಅದಕ್ಕೆ ಅಪೋಸಿಟ್ ಆಗಿ ಏನಾಗುತ್ತೆ? ಇದು ಮೂವ್ ಆಗುತ್ತೆ. ಅಂದ್ರೆ -2 ಮೀಟರ್ ಪರ್ ಸೆಕೆಂಡ್. ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಆಕ್ಟಿಂಗ್ ಆನ್ ದ ಬಾಡಿ ಇಸ್. ಅಗೇನ್ ನಾವಿಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಎಫ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ಇದು ಲಾಸ್ಟ್ ಪ್ರಾಬ್ಲಮ್ ತರ. ಸ್ವಲ್ಪ ನಾವು ಪ್ರಾಬ್ಲಮ್ ಅನ್ನ ಅರ್ಥ ಮಾಡಿಕೊಳ್ಳೋದು ಡಿಫ್ರೆಂಟ್ ಆಗಿದೆ ಅಷ್ಟೇ. ಸೊ ಕ್ವಶನ್ ಏನಿದೆ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಇಲ್ಲಿ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಲ್ವಾ? ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಫೋರ್ಸ್? ಫೋರ್ಸ್ ಈಸ್ ಈಕ್ವಲ್ ಟು ಏನಿದೆ? ಮಾಸ್ ಇಂಟು ಎಕ್ಸಲರೇಷನ್. ಓಕೆ, ಸೊ ಬಟ್ ಆದ್ರೆ ಎಕ್ಸಲರೇಷನ್ ಅನ್ನ ಕೊಟ್ಟಿಲ್ಲ. ಎಕ್ಸಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಏನೇನ್ ಕೊಟ್ಟಿದ್ದಾರೆ? ವಿ ಕೊಟ್ಟಿದ್ದಾರೆ, ಯು ಇಸ್ ಗಿವನ್ ಅಂಡ್ ಟಿ ಇಸ್ ಗಿವನ್. ಓಕೆ, ಸೊ ವಿ ಇಸ್ ಈಕ್ವಲ್ ಟು ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬಹುದು? ಯು ಪ್ಲಸ್ 8 ಮಾಡಬಹುದಲ್ವಾ? ಸೊ ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಏನಾಯ್ತು? ಎ ಇಸ್ ಈಕ್ವಲ್ ಟು at ಇಸ್ ಈಕ್ವಲ್ ಟು ವಿ ಮೈನಸ್ ಯು ಅಂತ ಆಯ್ತು. ಅಥವಾ ಎಕ್ಸಲರೇಷನ್ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತ ಆಯ್ತು. ವಿ ಇಸ್ ಈಕ್ವಲ್ ಟು ಹೌ ಮಚ್? ಇಲ್ಲಿ ವಿ ವ್ಯಾಲ್ಯೂ ಎಷ್ಟಿದೆ? ಓಕೆ, ಸೊ ದ ವಿ ವ್ಯಾಲ್ಯೂ ಇಸ್ ಹೌ ಮಚ್ ಹಿಯರ್? -2 ಅಲ್ವಾ? ವಿ ಇಸ್ ಈಕ್ವಲ್ ಟು ಎಕ್ಸಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ವಿ ಇಸ್ ಈಕ್ವಲ್ ಟು ಎಷ್ಟು? -2 ಅಂಡ್ ಯು ಇಸ್ ಈಕ್ವಲ್ ಟು ಹೌ ಮಚ್? 10 ಇದೆ. -2 -10 ಡಿವೈಡೆಡ್ ಬೈ ಟಿ ಎಷ್ಟಿದೆ? 4 ಕೊಟ್ಟಿದ್ದಾರೆ. ಅಂದ್ರೆ ಇದು ಎಷ್ಟಾಯ್ತು? ಈಗ ನೆಗೆಟಿವ್ ಸೈನ್ ತಗೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಲರೇಷನ್ ಈಸ್ ಈಕ್ವಲ್ ಟು ಸೊ -12 10 plus 2 -12 divided by 4. So acceleration is equal to ಎಷ್ಟು ಬಂತು? -3 meter per second square ಬಂತು. ಬಟ್ ನಮಗೆ ಬೇಕಾಗಿದ್ದು ಏನಿಲ್ಲಿ? ಫೋರ್ಸ್ ಬೇಕಲ್ವಾ? ಫೋರ್ಸ್ ಈಸ್ ಈಕ್ವಲ್ ಟು ಹೌ ಮಚ್? ಫೋರ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಎಫ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ಮಾಸ್ ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ. ಇಂಟು ಎಕ್ಸಲರೇಷನ್ ಇಸ್ 3. ಯಾಕಂದ್ರೆ 3 ಬರ್ತದೆ ಅಂದ್ರೆ ಇಲ್ಲಿ ಅವ್ರು ಕೇಳಿದ್ದು ಏನು? ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್. ಸೊ ಮ್ಯಾಗ್ನಿಟ್ಯೂಡ್ ಅಷ್ಟೇ ತಗೊಳ್ಳೋಣ. 3 ಇದೆ. ಸೊ ಎಫ್ ಈಸ್ ಈಕ್ವಲ್ ಟು ಹೌ ಮಚ್? ಇಲ್ಲಿ 10 into 3 ಈಸ್ ಈಕ್ವಲ್ ಟು 30. SI ಯೂನಿಟ್ ಇಸ್ ನ್ಯೂಟನ್. ಅಂದ್ರೆ ಆನ್ಸರ್ ಎಷ್ಟಾಗತ್ತೆ? ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ಜಸ್ಟ್ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕು. ನೀವು ಏನನ್ನ ಕನ್ಸಿಡರ್ ಮಾಡಬೇಕು ಅಂದ್ರೆ
ಕೊಟ್ಟಿದ್ದಾರೆ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ದು ಅದಕ್ಕೆ. ಸೊ ಬಾಡಿ ಮೇಲೆ ಫೋರ್ಸ್ ಆಕ್ಟ್ ಆಗ್ತಾ ಇದೆ 4 ಸೆಕೆಂಡ್ಸ್ ಅಂಡ್ ಗಿವ್ಸ್ ಇಟ್ ಅ ಸ್ಪೀಡ್ ಆಫ್ 2 ಮೀಟರ್ ಪರ್ ಸೆಕೆಂಡ್ ಇನ್ ಅಪೋಸಿಟ್ ಡೈರೆಕ್ಷನ್. ಡೈರೆಕ್ಷನ್ ಏನಾಗುತ್ತೆ ಇಲ್ಲಿ ರಿವರ್ಸ್ ಆಗತ್ತೆ. ಸೊ ಹಾಗಾಗಿ ನಾವೇನ್ ತಗೊಳ್ಬೇಕು, ನೆಗೆಟಿವ್ ಸೈನ್ ಅನ್ನ ತಗೊಳ್ಬೇಕು. ಅರ್ಥ ಆಯ್ತಲ್ವಾ? ಸೊ ಈ ರೀತಿಯಲ್ಲಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇವೆ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಗೆ ಹೋಗೋಣ. ಸೊ ಬಹಳ ಸಿಂಪಲ್ ಪ್ರಾಬ್ಲಮ್